ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟ ತಂತ್ರನ ಹೇಳ್ಕೊಡೋಣ ಅಂತ ಅಂತಿದ್ದೀನಿ. ಅದು ಯಾವ ಒಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ನಿಮ್ಮ ಜೀವನದಲ್ಲಿ ಇರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಕಷ್ಟಗಳಿರ್ಬೋದು, ನಿಮ್ಮ ಮನಸ್ಸಿನಲ್ಲಿರುವಂಥ ನೋವುಗಳಿರ್ಬೋದು, ಅದರಿಂದ ಎಲ್ಲ ನೀವು ಪರಿಹಾರ ಕಂಡುಹಿಡ್ಕೊಬೇಕು ಅಂತಂದರೆ ವಿಶೇಷವಾಗಿ ನೀವು ರಾಯರಿಗೆ ಇದೊಂದು ಪುಟ್ಟ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಾಲ ಸೋಲ ಇರ್ಬೋದು, ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರು ಇರ್ಬೋದು, ಅಥವಾ ಅನಾರೋಗ್ಯದ ಸಮಸ್ಯೆಗಳಿರ್ಬೋದು, ಆರ್ಥಿಕವಾಗಿ ಸದೃಢರಾಗೋದಕ್ಕೆ ನಮಗೆ ಹಣಕಾಸು ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು ಇರ್ಬೋದು, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಬಯಸ್ತಾ ಇರುವಂಥವ್ರು, ದಾಂಪತ್ಯದಲ್ಲಿ ಕಲಹ ಇರುವಂಥವ್ರು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ಸಮಸ್ಯೆಗಳಿಂದ ಒದ್ದಾಡ್ತಾ ಇರುವಂಥವ್ರು, ನೀವು ಪ್ರತಿದಿನ ನಾನು ಹೇಳೋವಂತಹ ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಕೊನೆ ಪಕ್ಷ ಏನಿಲ್ಲ ಅಂತ ಅಂದ್ರೂ 7 ದಿನಗಳ ಕಾಲ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಯಾಕಂದರೆ ನಿಮ್ಮ ಮನೆಯಲ್ಲಿರುವಂಥ ಎಂಥದ್ದೇ ಸಮಸ್ಯೆಗಳಿರಲಿ, ಅತಿಯಾದ ಸಾಲಗಳನ್ನಾದರೂ ಮಾಡ್ಕೊಂಡಿದ್ರೆ ಅದರಿಂದ ಹೊರಬರೋದು ಇದೊಂದು ತುಂಬಾ ಸಹಾಯ ಮಾಡುವಂಥ ಒಂದು ಪುಟ್ಟ ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ನಿಮ್ಮ ಮನೆಯಲ್ಲಿರುವಂತಹ ಕಡಲೆಕಾಳನ್ನು ನೀವು ತಗೊಂಡು ಆ ಕಡಲೆಕಾಳನ್ನು ನೀವು ನೀರಲ್ಲಿ ನೆನೆಸಿ ಅದನ್ನು ನೀವು 32 ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ಅದನ್ನು ಹಳದಿ ದಾರದ ಜೊತೆ ನೀವು ಅದನ್ನು ಪೋಣಿಸಿ ರಾಯರ ಫೋಟೋಗೆ ನೀವು ಹಾಕಿ ಅದನ್ನು ನೀವು ಪ್ರತಿದಿನ 7 ದಿನಗಳ ಕಾಲ ನಿರಂತರವಾಗಿ ಒಂದೊಂದು ದಿನವೂ 32 ನೀವು ಹಾರವಾಗಿ ಕಟ್ಟಿ ಅದನ್ನು ರಾಯರ ಫೋಟೋಗೆ ಮಾಲೆ ಮಾಡಿ ಹಾಕಿ ಅದನ್ನು ಬೆಳಗ್ಗೆ ಹಾಕಿದ್ರೆ ರಾತ್ರಿ ತೆಗೆದುಬಿಟ್ಟು ಎತ್ತಿಟ್ಟು ಅದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಒಂದು ಬೌಲಲ್ಲಿ ನೀವು 7 ದಿನಗಳ ಕಾಲ ನಿರಂತರವಾಗಿ 32 ಕಡಲೆಕಾಳನ್ನು ನೆನೆಸ್ಬೇಕು, ಹಾರವಾಗಿ ಹಾಕಬೇಕು. ಅದನ್ನು ನೀವು ತೆಗೆದು ಒಂದು ಬೌಲಲ್ಲಿ ಒಣಗಿಸಿ ಎತ್ತಿ ಇಟ್ಕೊಂಡು 8ನೇ ದಿನ ಯಾವುದಾದರೂ ರಾಯರ ಮಠದಲ್ಲಿರುವಂತಹ ಬ್ರಾಹ್ಮಣರಿಗೆ ನೀವು ಅದನ್ನು ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ಸಂಕಟಗಳಿರ್ಬೋದು, ನೋವುಗಳಿರ್ಬೋದು, ಸಾಲದ ಸಮಸ್ಯೆಗಳು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗೆ ತಡೆ ಆಗಿರುವಂಥ ಕಾರ್ಯಗಳಿರ್ಬೋದು, ಅದೆಲ್ಲವೂ ಕೈಗೂಡೋದಕ್ಕೆ ಈ ಕಡಲೆಕಾಳಿನ ಹಾರ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇದಕ್ಕೆ ನೀವು ಜಾಸ್ತಿ ಕಡಲೆಕಾಳು ಹಾಕಬೇಕಾಗಿಲ್ಲ, 32 ಅಂದರೆ 32ನ್ನೇ ಹಾಕಿ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಇದನ್ನು ಒಂದು 7 ದಿನಗಳ ಕಾಲ ನೀವು ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಸಮಸ್ಯೆ ಅನ್ನಿಸ್ತಾ ಇದೆಯೋ, ಅದರಲ್ಲೂ ಇವತ್ತು ಇನ್ನೇನು ನಾಳೆ ಬಂದು ಸಂಕಷ್ಟ ಚತುರ್ಥಿ ಕೂಡ ಇರೋದ್ರಿಂದ ಗಣೇಶನ ಪ್ರಾರ್ಥನೆ ಜೊತೆಯಾಗಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದರಿಂದ ನಿಮ್ಮ ಕಷ್ಟಗಳಿಂದ ನೀವು ಹೊರಬರೋದಕ್ಕೆ ಇದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ರಾಯರು ದಾರಿನ ತೋರಿಸ್ಕೊಡೋ ಅಂಥದ್ದನ್ನು ಮಾಡ್ತಾರೆ. ಇದನ್ನು ಪ್ರತಿದಿನ ನೀವು ಮಾಡ್ಕೊಳ್ಳಿ. ಇದನ್ನು ಹಾಕುವಾಗ ಖಂಡಿತವಾಗ್ಲೂ ಯಾರ ಮನೆಯಲ್ಲಿ ಈ ಕಡಲೆಕಾಳಿನ ಹಾರನ ಯಾರು ಪೋಣಿಸಿ ರಾಯರ ಫೋಟೋಗೆ ಹಾಕ್ತಿರೋ ಅಂಥವ್ರು ವಿಶೇಷವಾಗಿ ನಾನ್ ವೆಜ್ ಎಲ್ಲ 7 ದಿನಗಳ ಕಾಲ ತಿನ್ನೋಕ್ಕೆ ಹೋಗಬೇಡಿ, ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ನೀವು ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಾ. ರಾಯರ ಫೋಟೋಗೆ ನೀವು ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ರಾಯರೇ ಸ್ವತಃ ನೀವು ಮಾಡ್ತಾ ಇರೋವಂತಹ ಹಾರನ ಅವರು ಹಾಕಿಸ್ಕೊತಾ ಇರ್ತಾರೆ. ಅಂಥ ಯತಿಗಳನ್ನು ನಾವು ಮುಟ್ಟುವಾಗ ಸ್ವಲ್ಪ ಶ್ರದ್ಧಾ ಭಕ್ತಿಗಳಿಂದ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ರಾಯರ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ತುಂಬ ಸರಳವಾದದ್ದು, ಆದರೆ ನಿಮಗೆ ತುಂಬಾ ಅತ್ಯುತ್ತಮವಾಗಿ ಕೆಲಸನ ಇದು ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಇದು ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.